চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 153. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಿದ ಹಾಗೆ, ಬೃಂದಾವನದಲ್ಲಿ ಅಂದರೆ ಎಲ್ಲಿ ರಾಧೆಯ ಅಧಿಷ್ಠಾತೃ ದೇವತೆಯಾಗಿದ್ಲೋ ಅಲ್ಲಿ ಗೋಪಿಕ ವಸ್ತ್ರಾಪಹರಣ ಆದಂತಹ ಒಂದು ಘಟನೆ ಸ್ವಾಮೀಜಿಯವರ ಜೀವನದಲ್ಲೂ ಅನುಭವವಾದದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಈಗ ಸ್ವಾಮೀಜಿಯ ಮನಸ್ಸು ಹರಿದ್ವಾರಕ್ಕೆ ಹೋಗಬೇಕು ಅಂತ ಆ ಕಡೆಗೆ ಹೊರಳಿದೆ. ಅಲ್ಲಿಂದ ಮುಂದೆ ಹಿಮಾಲಯದಲ್ಲಿರುವಂತಹ ಬದ್ರಿ ಕೇದಾರ್ ಯಾತ್ರೆ ಮಾಡಬೇಕು ಅನ್ನೋದು ಅವರು ತೀರ್ಮಾನ ಮಾಡಿದ್ದಾರೆ. ಆದರೆ ತಮ್ಮ ಗುರುಭಾಯಿಯಾದಂತಹ ಸ್ವಾಮಿ ಅದ್ವೈತಾನಂದರು ಬೃಂದಾವನಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ತಲುಪಿದ ತಕ್ಷಣ ಇನ್ನೂ ಕೆಲವು ದಿನ ಬೃಂದಾವನದಲ್ಲೇ ಉಳಿದುಕೊಂಡು ಅದ್ವೈತಾನಂದರನ್ನ ಭೇಟಿ ಮಾಡಿ ನಂತರ ಹಿಮಾಲಯದ ಕಡೆಗೆ ಹೊರಟರು ಸ್ವಾಮೀಜಿ. ಹರಿದ್ವಾರಕ್ಕೆ ಹೋಗೋ ದಾರಿಯಲ್ಲಿ ಹರ್ತಾಸ್ ಅಥವಾ ಹತ್ರಾಸ್ ರೈಲು ನಿಲ್ದಾಣ ಸಿಗತ್ತೆ. ಈ ನಿಲ್ದಾಣಕ್ಕೆ ಬಂದು ಒಂದು ಕಡೆ ಕುಳಿತು ಬಿಟ್ಟಿದ್ದಾರೆ ಸ್ವಾಮೀಜಿ. ನಡೆದು ಹಸಿವು ದಣಿವು ಸೇರಿದೆ. ಇನ್ನು ಇದು ಅವರನ್ನ ನೋಡಿದ ಕೂಡಲೇ ತಿಳಿತಾ ಇತ್ತು. ಶರತ್ ಚಂದ್ರ ಗುಪ್ತಾ ಅನ್ನುವಂತಹ ಉತ್ಸಾಹಿ ಯುವಕ ಆ ರೈಲು ನಿಲ್ದಾಣದ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಆಗಿದ್ದ. ಸ್ವಾಮೀಜಿ ದಣಿದು ಕುಳಿತುಕೊಂಡಿರುವಂತಹ ದೃಶ್ಯ ಆ ವ್ಯಕ್ತಿಗೆ ಕಂಡುಬಂತು. ಅವನೊಬ್ಬ ಅದ್ಭುತ ವ್ಯಕ್ತಿ ಅನ್ನಬೇಕು. ಅವನ ಇಡೀ ವ್ಯಕ್ತಿತ್ವದ 3 ಪದಗಳಲ್ಲಿ ಕ್ರೋಢೀಕರಿಸಿ ಹೇಳ್ಬಿಡ್ಬೋದು: ಮಾಧುರ್ಯ, ಪ್ರಾಮಾಣಿಕತೆ, ಹಾಗೆ ಪೌರುಷ. ಈತ ಸ್ವಾಮೀಜಿಯನ್ನ ಕಂಡ ಪ್ರಥಮ ನೋಟದಲ್ಲೇ ಅವರ ಸುತ್ತ ಒಂದು ಅಲೌಕಿಕ ಆಧ್ಯಾತ್ಮಿಕ ಪ್ರಕಾಶ ಸುತ್ತುವರೆದಿರೋದನ್ನ ಗಮನಿಸಿದ. ಇದೆಲ್ಲದನ್ನ ಕಂಡು ಅವರ ಕಡೆಗೆ ತೀವ್ರವಾಗಿ ಆಕರ್ಷಿತನಾದ. ಸ್ವಾಮೀಜಿ ಸಿದ್ಧ ಪುರುಷರು, ಸ್ವತಃ ಶರತ್ ಚಂದ್ರನನ್ನು ಶುದ್ಧ ಹೃದಯದ ಯುವಕ. ಹಾಗಾಗಿ ಆತ ಅವರ ಆಧ್ಯಾತ್ಮಿಕ ಪ್ರಭೆಯನ್ನ ಗುರುತಿಸುತ್ತಿದ್ದಲ್ಲಿ ಅಚ್ಚರಿಯಂತೇನಿಲ್ಲ. ಅವರಿಗೆ ತನ್ನಿಂದ ಏನಾದರೂ ಸೇವೆ ಆಗೋ ಹಾಗಿದ್ರೆ ಮಾಡೋಣ ಅಂತ ಸ್ವಾಮೀಜಿ ಹತ್ರಕ್ಕೆ ಶರತ್ ಚಂದ್ರ ಅಂದ್ರೆ ಆ ಹತ್ರಾಸಿನ ಸ್ಟೇಷನ್ ಮಾಸ್ಟರ್ ಬಂದು ಸ್ವಾಮೀಜಿಗೆ ನಮಸ್ಕರಿಸಿದ. ತನ್ನ ಪರಿಚಯವನ್ನ ಹೇಳ್ಕೊಂಡ. ನಂತರ ಕೇಳ್ತಾನೆ: ಸ್ವಾಮೀಜಿ, ನೀವು ಹಸ್ತಿದ್ದೀರಿ ಅಲ್ವೇನು? ಹೌದು, ಚೆನ್ನಾಗಿ ಹಸುವಾಗಿದೆ ಅಂದ್ರು ಸ್ವಾಮೀಜಿ. ಆಗ ಅವನು ಹೇಳ್ದ: ಹಾಗಾದ್ರೆ ದಯವಿಟ್ಟು ನೀವು ನನ್ನ ಮನೆಗೆ ಬನ್ನಿ ಮಹಾರಾಜ್ ಅಂತ ಆಹ್ವಾನಿಸ್ದ. ಆದ್ರೆ ಅವನೆಷ್ಟಾದ್ರೂ ಬ್ರಹ್ಮಚಾರಿ. ಮನೆಯಲ್ಲಿ ಅವನೊಬ್ಬನೇ ಇರ್ತಾನೆ. ಅವನ ಮನೆಯಲ್ಲಿ ಇವ್ರಿಗೇನ್ ಸಿಕ್ಕೀತು? ಹಾಗಾಗಿ ಸ್ವಾಮೀಜಿ ಮುಗುಳ್ನಗ್ತಾ ಕೇಳಿದ್ರು: ನಿಮ್ಮ ಮನೆಗೆ ಬಂದ್ರೆ ತಿನ್ನೋದಕ್ಕೆ ನನಗೇನ್ ಕೊಡ್ತಿ? ತಕ್ಷಣ ಶರತ್ ಚಂದ್ರ ಪಾರ್ಸಿ ಭಾಷೆಯಲ್ಲಿ ಒಂದು ಅದ್ಭುತವಾದಂತಹ ಕವನವನ್ನ ಉದ್ಧರಿಸ್ತಾನೆ. ಅದರ ಭಾವಾರ್ಥ ಹೀಗಿತ್ತು. ಪಾರ್ಸಿ ಭಾಷೆಯ ಒಂದು ಕವನದ ಭಾವಾರ್ಥ ಹೀಗಿತ್ತು: ಓ ನನ್ನ ಪ್ರಿಯ ಸಖನೆ, ಅತ್ಯಂತ ವಿಶ್ವಾಸದಿಂದ ನೀನು ನನ್ನ ಮನೆಗೆ ಬಂದಿರುವೆ. ನಿನಗೆ ನಾನು ನನ್ನ ಹೃದಯದ ಮಾಂಸದಿಂದ ಅತ್ಯಂತ ರುಚಿಯಾದ ಭಕ್ಷ್ಯವನ್ನ ಮಾಡಿ ಬಡಿಸ್ತೇನೆ ಅಂತ. ಈ ಉತ್ತರದಿಂದ ಸಂತುಷ್ಟರಾಗ್ಬಿಟ್ರು ಸ್ವಾಮೀಜಿ. ಅವನ ಆಹ್ವಾನವನ್ನ ಮನ್ನಿಸಿ ಅವನ ಕಡೆಗೆ ಹೊರಟ್ರು. ಅವನ ಜೊತೆಗೆ ಅವನ ಮನೆ ಕಡೆಗೆ ಹೊರಟ್ರು. ಅವನು ತಯಾರಿಸಿದಂತಹ ಬಿಸಿಯಾದಂತಹ ಅಡಿಗೆಯನ್ನ ಸಂತೋಷದಿಂದ ಉಂಡ್ರು ಸ್ವಾಮೀಜಿ. ಶರತ್ ಚಂದ್ರ ತನ್ನ ಅಂದಿನ ಕೆಲಸ ಕಾರ್ಯಗಳೆಲ್ಲದನ್ನ ಮುಗಿಸ್ಕೊಂಡು ಉಳಿದ ಸಮಯವೆಲ್ಲ ಸ್ವಾಮೀಜಿ ಬಳಿಯಲ್ಲೇ ಇದ್ದು ಬಿಟ್ಟ. ಅವರ ಕಣ್ಣುಗಳಷ್ಟೇ ಅವನನ್ನ ಸಂಪೂರ್ಣವಾಗಿ ಸೆರೆ ಹಿಡಿದು ಬಿಟ್ಟಿದೆ. ಆ ಆಕರ್ಷಣೀಯ ವ್ಯಕ್ತಿತ್ವ ಅಷ್ಟು ರೋಮಾಂಚಕಾರಿಯಾಗಿತ್ತು. ಆ ಆಕರ್ಷಣೆಯಿಂದ ಬಿಡಿಸಿಕೊಳ್ಳೋದು ಸಾಧ್ಯವೇನೋ? ಖಂಡಿತ ಇಲ್ಲ. ಹಾಗಾಗಿ ಕೆಲವು ದಿನಗಳ ಮಟ್ಟಾದ್ರೂ ಕೂಡ ತನ್ನ ಮನೆಯಲ್ಲಿದ್ದು ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತ ಬೇಡ್ಕೊಂಡ. ಸ್ವಾಮೀಜಿ ಅದಕ್ಕೆ ಒಪ್ಕೊಂಡ್ರು. ಈಗ ಶರತ್ ಚಂದ್ರ ಕೇಳ್ತಾನೆ: ಸ್ವಾಮೀಜಿ, ನನಗೆ ಜ್ಞಾನವನ್ನ ಅನುಗ್ರಹಿಸ್ತೀರಾ ಅಂತ ಕೇಳ್ಕೊಂಡ. ಅದಕ್ಕೆ ಉತ್ತರವಾಗಿ ಸ್ವಾಮೀಜಿ ಹೇಳ್ತಾರೆ: ಆಹಾ ವಿದ್ಯಾಸುಂದರ ಅಂತ ಬಂಗಾಳಿ ಕೃತಿಯೊಂದನ್ನ ಅದರಲ್ಲಿ ಬರುವಂತಹ ಮಾತನ್ನ
ಉದ್ಘರಿಸಿ ಶರತ್ಚಂದ್ರನಿಗೆ ಉತ್ತರ ಕೊಡ್ತಾರೆ. ಏನಂತ ಉತ್ತರಿಸಿದ್ರು ಅದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.